ನಮಸ್ತೆ ಎಲ್ಲರಿಗೂ. ಇವತ್ತು ತುಳಸಿ ಗಿಡ ಕಟ್ ಮಾಡ್ತಾ ಇದ್ದೀನಿ. ಹಂಗೆ ಅದ್ರ ಬಗ್ಗೆ ನನಗೆ ತಿಳಿದಷ್ಟು ನಾನು ತಿಳಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸವ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಗಿಡ ಇದು ಎಷ್ಟು ಹೆಲ್ದಿಯಾಗಿತ್ತು ಅಂತ ಹಳೆಯ ವಿಡಿಯೋಗಳು ನೋಡಿದವ್ರಿಗೆ ಗೊತ್ತಿರುತ್ತೆ. ಇವಾಗ ನಾನು ಹೇಳಿದ್ನಲ್ವ ಚಳಿಗಾಲದಲ್ಲಿ ಗಿಡ ಚೆನ್ನಾಗಿರಲ್ಲ ಅಂತ. ಆಮೇಲೆ ನೆನ್ನೆ ಇಲ್ಲಿವರೆಗೂ ಕೆಲಸ ಮಾಡಿ ಇವೆರಡು ಮಾತ್ರ ಮಾಡಬೇಕು ಅಂತ ಹೇಳಿದ್ದೆ. ಆಮೇಲೆ ಇದು ಟಬ್ಗಳು, ಈ ಟಬ್ಗಳು ಕ್ಲೀನ್ ಮಾಡಿದ್ರೆ ಸುಮಾರು ಅರ್ಧ ಗಾರ್ಡನ್ ಕ್ಲೀನ್ ಆದಂಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇಲ್ಲೊಂದು ತುಳಸಿ ಗಿಡ ಉಟ್ಕೊಂಡಿದ್ದೆ. ಇವತ್ತು ಆ ತುಳಸಿ ಗಿಡ ಇದು ಕೂಡ ಅಷ್ಟೇ ನೋಡಿ, ಹೊಸ್ದಾಗಿ ಹಾಕಿರೋ ಸಸಿ ಕೂಡ ಹಣ್ಣು ಎಲೆ ಎಲ್ಲ ಒಂಥರ ಹೆಲ್ದಿಯೇ ಇಲ್ಲ. ಇದನ್ನೇ ತೆಗೆದು ಅಲ್ಲಿ ಇಡ್ತೀನಿ ನಾನು. ಅದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನು ತೆಗೆದು ಇಡ್ತೀನಿ. ಸರಿಯಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಅದ್ರ ಬೀಜನೂ ಶೇಖರಣೆ ಮಾಡಿ ಹಾಕೋದು ಹೆಂಗೆ ಅಂತಲೂ ಹೇಳ್ತೀನಿ. ಅದಕ್ಕೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ತುಳಸಿ ಗಿಡದ ಬಗ್ಗೆ ತುಂಬ ಜನ ಎಪ್ಸಮ್ ಸಾಲ್ಟ್ ಹಾಕಿ ಅಥವಾ ಇನ್ನೂ ಏನೇನೋ ತೋರಿಸ್ಬಿಟ್ಟು ಅದನ್ನ ಹಾಕಿ ಪೊದೆ ಅಂತ ಬೆಳೀತಾ ಅದು ಬೆಳೆಯುತ್ತೆ ಅಂತ ಹೇಳ್ತಾರೆ. ನಾನು ಅದನ್ನೆಲ್ಲ ನಂಬಲ್ಲ ನೋಡಿ. ಸೀಸನಿಗೆ ತಕ್ಕನಾಗಿ ಆ ಗಿಡಗಳು ಎಲೆಗಳು ಅದೇ ಥರ ಆಗುತ್ತೆ, ಆಮೇಲೆ ಚಿಗುರು ಅದೇ ಥರ ಬರುತ್ತೆ. ನಾನು ಇವಾಗ ನೋಡಿ ಇದು ಎಷ್ಟು ಚೆನ್ನಾಗಿದ್ದಿದ್ದು ಎಲೆ ಎಲ್ಲ ಉದುರೋಗಿದೆ, ಆಮೇಲೆ ಬೀಜ ಆಗಿದ್ದಾವೆ. ಇವಾಗ ಬೀಜ ಆಗೋಕ್ಕೆ ಆ ಥರ ಆಗುತ್ತೆ. ಅದು ಪ್ರಕೃತಿ. ಒಂದು ಸರಿ ಎಲೆಗಳೆಲ್ಲ ಉದುರಿ ಬೀಜ ಆಗಿ ನಮಗೆ ಬೀಜ ಕೊಡ್ತಾನೇ ಇರುತ್ತೆ. ತುಳಸಿ ಗಿಡದಲ್ಲಂತೂ ಪ್ರತಿ ಸರಿ ಬೀಜ ಆಗ್ತಾ ಇರುತ್ತೆ. ನೀವು ಪ್ರತಿ ಸರಿ ಬಿಡಬೇಡಿ. ಚಳಿಗಾಲದಲ್ಲಿ ಅದ್ರ ಪಾಡಿಗೆ ಬಿಟ್ಬಿಟ್ರೆ ಬೀಜ ಚೆನ್ನಾಗಾಗುತ್ತೆ. ಆ ಬೀಜನ ಶೇಖರಣೆ ಮಾಡಿ ಈ ಥರ ಇಟ್ಕೊಳ್ಳಿ, ಒಂದು ಡಬ್ಬಿಗಾಗಲಿ ಅಥವಾ ಒಂದು ಕವರ್ಗೆ ಹಾಕಿ ಇಟ್ಕೊಂಡ್ರೆ ನಿಮಗೆ ಆ ಬೀಜ ಮತ್ತೆ ಚಳಿಗಾಲ ಮುಗಿದು ಫೆಬ್ರವರಿಗೆ ಹಾಕಕ್ಕೆ ಬರುತ್ತೆ. ನಾನು ಇದರಲ್ಲಿ ಹುಲ್ಲು ನೋಡಿ ಯಾವ ಥರ ಬೆಳೆದಿದೆ ಅಂತ. ಈ ಹುಲ್ಲೂ ಅಷ್ಟೇ, ಬೀಜ ಬರೋಕ್ಕೆ ಬಂದರೆ ವೇಸ್ಟಲ್ಲಿ ಹಾಕ್ಬೇಡಿ. ಬೀಜ ಬಂದಿದ್ದರೆ ಹುಲ್ಲಲ್ಲಿ, ಇಲ್ಲ ಅಂದರೆ ವೇಸ್ಟಲ್ಲಿ ಹಾಕ್ಬೋದು. ಬೀಜ ಬಂದಿದ್ದರೆ ಯಾಕೆ ಹಾಕ್ಬಾರ್ದು ಅಂದರೆ ಆ ಬೀಜ ಉದುರಿ ಮತ್ತೆ ನಾವು ಅದು ಗಾರ್ಡನ್ ವೇಸ್ಟೆಲ್ಲ ನಾವು ಕಿಚನ್ ವೇಸ್ಟು ಮತ್ತು ಮಣ್ಣಲ್ಲಿ ಕಲಸಿ ಹಾಕ್ತೀವಲ್ಲ, ಅವ ಮತ್ತೆ ಹುಲ್ಲಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಅದರಿಂದ ಬೀಜ ಬಂದಿರೋದು ಹಾಕಬೇಡಿ. ಅದಾದಮೇಲೆ ನೋಡಿ ಇದು ತುಳಸಿ ಗಿಡ ಎರಡನೇದು. ಎರಡು ಈ ಥರ ದೊಡ್ಡ ಪಾಟಲ್ಲಿ ಇಟ್ಟಿದ್ದೆ. ಒಂದು ದೊಡ್ಡ ಪಾಟು ಅಂದರೆ ಇದು 14 ಇಂಚ್ ಪಾಟು. ಆಮೇಲೆ ಅದೂ ಅಷ್ಟೇ, ಅದು ತುಳಸಿ ಗಿಡದ್ದು ಒಂಥರ ತುಳಸಿ ಗಿಡಕ್ಕೆ ಅಂತ ಬರುತ್ತಲ್ಲ ಆ ಪಾಟು. ಅದೇನು ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ, ಕಲರೆಲ್ಲ ಫೇಡಾಗ್ಬಿಟ್ಟಿದೆ. ನಾವು ಇಲ್ಲಿ ಕೆಳಗಡೆ ಗಾರ್ಡನ್ ಅಂಗಡಿಯಿಂದ ತಗೊಂಡಿದ್ದು. ಎಲೆಗಳು ನೋಡಿ ಯಾವ ಥರ ಯೆಲ್ಲೋ ಕಲರು. ಆಮೇಲೆ ಅವು ಎಲೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೆಲ್ದಿ ಇಲ್ಲ ತುಳಸಿ ಗಿಡ ಅಂತ. ಅದರಿಂದ ನೀವು ತುಳಸಿ ಗಿಡ ಚಳಿಗಾಲದಲ್ಲಿ ಆ ಥರ ಆದರೆ ಯೋಚನೆನೇ ಮಾಡಬೇಡಿ. ಚಳಿಗಾಲ ಮುಗಿಯತ್ತಲೇ ಅದ್ರ ಕಾಲ ಬರುತ್ತೆ, ಅವ ನೀವು ಬೀಜ ಹಾಕ್ಕೋಬೋದು ಅಥವಾ ಹೊಸ ಸಸಿ ತಂದು ಹಾಕ್ಕೋಬೋದು. ಇವಾಗ ನಾನು ತುಂಬ ದೊಡ್ಡದಾಗಿದೆಯಲ್ಲ ಅದರಿಂದ ಸ್ವಲ್ಪ ತೆಗಿಯೋಕ್ಕೆ ಈಜಿ ಆಗಲಿ ಅಂತ ಪ್ರೂನ್ ಮಾಡ್ತೀವಿ. ಪ್ರೂನ್ ಮಾಡಿ ಬೋರ್ಲ್ ಹಾಕ್ಕೊಂಡ್ರೆ ಬಂದುಬಿಟ್ಟು ಆ ಮಣ್ಣೆಲ್ಲ ತೆಗೆದು ಕ್ಲೀನ್ ಮಾಡಿ ಆ ಮಣ್ಣು ಬೇರೆ ಇಟ್ಬಿಡಿ. ಯಾಕೆಂದರೆ ಇವಾಗ ಮಣ್ಣು ಬದಲಾಯಿಸಿ ಇಡೋದ್ರಿಂದ ಹೊಸ ಸಸಿಗಳು ಚೆನ್ನಾಗಿ ಬರುತ್ತೆ. ಇವಾಗ ಅದೇ ಮಣ್ಣಲ್ಲೇ ನಾವು ತುಳಸಿ ಗಿಡ ಇಟ್ಟರೆ ಅಷ್ಟು ಚೆನ್ನಾಗಿ ಬರೋಲ್ಲ. ನಾನು ಹೇಳಿದ್ದೀನಿ ಎಷ್ಟೋ ಸರಿ, ತರಕಾರಿ ಆಗಲಿ ಇನ್ನೊಂದಾಗಲಿ ನಾವು 3 ತಿಂಗಳಿಗೆ 6 ತಿಂಗಳಿಗೆ ಅಥವಾ ವರ್ಷಕ್ಕೆ ನಾವು ಗಿಡ ಬದಲಾಯಿಸ್ಬೇಕಾದ್ರೆ ಮಣ್ಣು ಚೇಂಜ್ ಮಾಡಬೇಕು. ಮಣ್ಣು ಚೇಂಜ್ ಮಾಡೋದು ಅಂದರೆ ಹೊಸ ಮಣ್ಣು ತರಬೇಕು ಅಂತಲ್ಲ, ಇರೋ ಮಣ್ಣೆ. ಇವಾಗ ಈ ಪಾಟಲ್ಲಿ ನಾವು ಬೇರೆ ಗಿಡ ಹಾಕಿದ್ದೀವಿ, ಇನ್ನೊಂದು ಪಾಟಲ್ಲಿ ಬೇರೆ ಗಿಡ ಹಾಕಿದ್ದೀವಿ. ಆ ಪಾಟಾಗಿರೋ ಮಣ್ಣು ಈ ಪಾಟ್ಗೆ, ಈ ಪಾಟಾಗಿರೋ ಮಣ್ಣು ಆ ಪಾಟ್ಗೆ ಬೆರೆಸ್ಬಿಟ್ಟು ಹಾಕ್ಕೊಂಡ್ರೆ ಅದು ಮಣ್ಣು ಬದಲಾಯಿಸ್ದಂಗೆ ಆಗುತ್ತೆ. ನಿಮಗೆ ಸಾಧ್ಯವಾದರೆ ಬಿಸಿಲಿಗೆ ಒಂದಿನ ಒಣಗಿಸ್ಬಿಟ್ಟು ಹಾಕಿದ್ರೆ ಇನ್ನೂ ಒಳ್ಳೆಯದು. ಇವಾಗ ಬೇಸಿಗೆಗಾಲ ಎಲ್ಲದಕ್ಕೂ ಮಣ್ಣು ಒಣಗಿಸ್ಕೊಳ್ಳೋಕ್ಕೆ, ಕಿಚನ್ ವೇಸ್ಟ್ ಮಾಡ್ಕೊಳ್ಳೋಕ್ಕೆ ಬೇಗ ಆಗುತ್ತೀವಲ್ಲ. ಆಮೇಲೆ ಲಿಕ್ವಿಡ್ಗಳು ಮಾಡ್ಕೊಳ್ಳೋಕ್ಕೆ ಬೇಸಿಗೆಗಾಲದಲ್ಲಿ ತುಂಬ ಉಪಯೋಗ. ಬಿಸಿಲು ಅಂತೀವಿ, ಆ ಕಾಲದಲ್ಲಿ ನಮಗೆ ಗಾರ್ಡನಲ್ಲಿ ಮಾಡೋಕ್ಕೆ ಎಷ್ಟೋ ಕೆಲಸಗಳು ಉಪಯೋಗ ಆಗುತ್ತೆ ಬಿಸಿಲು ಕಾಲ. ಅದರಿಂದ ನೋಡಿ ಇವಾಗ ಕಟ್ ಮಾಡಾದ್ಮೇಲೆ ನಾವು ತುಂಬ ದೊಡ್ಡ ಗಿಡ ಆದರೆ ತೆಗಿಯೋಕ್ಕೆ ಕಷ್ಟ ಅಲ್ವಾ. ಈ ಥರ ಕಟ್ ಮಾಡ್ಕೊಂಬಿಟ್ರೆ ತೆಗೆದ್ಬಿಟ್ಟು ಬೇರೆ ಸಮೇತ ಮಣ್ಣು ಕಲ್ಸೋಕ್ಕೆ ಸರಿ ಹೋಗುತ್ತೆ. ನಾವು ಯಾವಾಗಲೂ ಅಷ್ಟೇ ಆ ಪಾಟಗಳು ಮಣ್ಣು ತೆಗೆದು ಅದನ್ನು ಕ್ಲೀನ್ ಮಾಡಿ ಕಲಿಸ್ಬಿಟ್ಟು ಸಪ್ರೇಟ್ ಇಟ್ಟು ಆಮೇಲೆ ಪಾಟು ಫಿಲಪ್ ಮಾಡ್ತೀವಿ. ಆ ಥರ ಮಾಡ್ತೀವಿ ನಾವು. ಯಾಕೆಂದರೆ ಇದರಲ್ಲಿರೋ ವೇಸ್ಟು ಅಂದರೆ ಇವಾಗ ಗಿಡ ಕಟ್ ಮಾಡಿದ್ದೀವಲ್ಲ ಅದರಗಳಿರೋ ವೇಸ್ಟು ಸಣ್ಣದಾಗಿ ಕಟ್ ಮಾಡಿ ನಾವು ವೇಸ್ಟ್ ಹಾಕಿ ಪಾಟ್ ರೆಡಿ ಮಾಡ್ತೀವಲ್ಲ ಅದಕ್ಕೆ ಉಪಯೋಗ ಆಗುತ್ತೆ. ಈ ಥರ ಮಾಡೋದ್ರಿಂದ ನಮಗೆ ಮಣ್ಣು ಕಮ್ಮಿ ಹಿಡಿಯುತ್ತೆ. ನಾನು ಸುಮಾರು ಇವಾಗ 1.5-2 ವರ್ಷ ಆಯಿತು ಮಣ್ಣು ತರಿಸಿಲ್ಲ. ಇರೋ ಮಣ್ಣೆ ನಾನು ಪ್ರತಿ ಸರಿ ಪಾಟ್ ಮಾಡಿದಾಗಲೂ ಒಂದು 3 ಪಾಟ್ ಮಾಡಿದಾಗ 1 ಪಾಟ್ ಮಣ್ಣು ಎಕ್ಸ್ಟ್ರಾ ಆಗುತ್ತೆ. ಆವಾಗ ಅದಕ್ಕೆ ವೇಸ್ಟ್ ಹಾಕಿ ಮಾಡೋದ್ರಿಂದ 2 ಪಾಟು ರೆಡಿ ಮಾಡ್ದಂಗೆ ಆಗುತ್ತೆ. ಈ ಥರ ಮಾಡ್ಕೋಬೋದು. ಸ್ಟಾರ್ಟಿಂಗ್ ಮಣ್ಣು ತರಿಸ್ಕೋಬೇಕಾಗುತ್ತೆ. ನಾನು ಸ್ಟಾರ್ಟಿಂಗ್ ತುಂಬ ಮಣ್ಣು ತರಿಸಿದ್ದೀನಿ. ಪಾಟ್ಗಳು ಜಾಸ್ತಿ ಆದಂಗೆಲ್ಲ ಮಣ್ಣು ತರಿಸಿದ್ದೆ. ಅದಾದಮೇಲೆ ಇವಾಗ ವೇಸ್ಟು ಗಿಡಗಳು ಜಾಸ್ತಿ ಆಗಿ ವೇಸ್ಟೂ ಜಾಸ್ತಿ ಬರೋಕ್ಕಾದಮೇಲೆ ಆ ವೇಸ್ಟಿಂದನೇ ಫಿಲಪ್ ಮಾಡಿ ನಾನು
ಗಿಡಗಳು ಮಾಡ್ತೀನಿ. ಆಮೇಲೆ ಈ ತುಳಸಿ ಗಿಡದ ಇನ್ನೊಂದು ಹೇಳ್ತೀನಿ ನೋಡಿ, ಈ ಥರ ಬೇರು ಇರುತ್ತಲ್ಲ, ಬೇರು ಬಿಸಾಕಬೇಡಿ. ಇದರಿಂದ ತುಂಬ ಒಳ್ಳೆಯ ಉಪಯೋಗ ಇದೆ ನೋಡಿ. ಈ ಬೇರು ತುಂಬ ದೊಡ್ಡದಿದೆ, ದೊಡ್ಡ ಗಿಡದ್ದು. ನೀವು ಈ ಥರದ್ದನ್ನು ಇಟ್ಕೋಬೋದು, ಅಥವಾ ಸಣ್ಣ ಗಿಡ ಯಾವಾಗಾದ್ರೂ ತೆಗೆದಾಗ ಬೇರು ಇಟ್ಕೋಬೋದು. ಬೇರು ಚೆನ್ನಾಗಿ ತೊಳೆದು ಬಿಡಬೇಕು, ಮಣ್ಣಿನ ಅಂಶ ಪೂರ್ತಿ ಹೋಗೋವಾಗ ತೊಳೆದಿಟ್ಕೊಳ್ಳಿ. ಅದನ್ನೇನು ಮಾಡಬೇಕು ಅಂತ ಲಾಸ್ಟಲ್ಲಿ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ. ಇವಾಗ ಈ ಮಣ್ಣಿಗೆ ನಾನು ಬೂದಿಯಿಂದ ಹಿಡಿದು ಬೇವಿನ ಹಿಂಡಿ, ಗೊಬ್ಬರ ಎಲ್ಲ ಕಲಸಿ ಹಾಕ್ತಾಯಿದ್ದೀವಿ. ಇದು ನಾನು ಟಬ್ಬಲ್ಲಿ ನೋಡಿ, ಗೊತ್ತಿರ್ಬೋದು ಹಳೆ ವಿಡಿಯೋದಲ್ಲಿ, ನಾನು ಟಬ್ಬಲ್ಲಿ ವೇಸ್ಟ್ ಹಾಕಿ ಇಟ್ಟಿದ್ದೆ ಹುಷಾರಿಲ್ದಾಗೆಲ್ಲ. ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟು ಎಲ್ಲ. ಕಿಚನ್ ವೇಸ್ಟ್ ಆಲ್ಮೋಸ್ಟ್ ಹಾಕಿಲ್ಲ, ಬರೀ ಗಾರ್ಡನ್ ವೇಸ್ಟೇ ಜಾಸ್ತಿ ಇರೋದು. ಅದು ಸುಮಾರಾಗಿ ಕೊಳ್ತೋಗಿದೆ, 50% ಕೊಳ್ತಿದೆ. ಮುಟ್ಟಿದರೆ ಮೆತ್ತಗೆ ಕಡ್ಡಿಗಳು ಕೂಡ ಮೆತ್ತಗಾಗೋಗಿದ್ದಾವೆ. ಅದನ್ನು ನಾನು ಹಾಕ್ತೀನಿ. ಈ ಥರ ಅರ್ಧಂಬರ್ಧ ಆಗಿರೋ ಕೊಳ್ತಿರೋ ವೇಸ್ಟ್ ಕೂಡ ಹಾಕೋದ್ರಿಂದ ಬೇಗನೆ ಗೊಬ್ಬರ ಆಗುತ್ತೆ. ನಾವು ಇದು ನೋಡಿ, ಗುಲಾಬಿ ಗಿಡ ತುಳಸಿ ಗಿಡ ತೆಗೆದಿದ್ವಲ್ಲ, ಆ ಪಾಟಲ್ಲಿ ಇವಾಗ ಆ ವೇಸ್ಟ್ ಹಾಕಿ ನಾನು ಮಣ್ಣು ಫಿಲಪ್ ಮಾಡ್ತೀನಿ. ಈ ಮಣ್ಣು ಬೇರೆ, ನಾವು ಹೇಳಿದ್ದೀವಲ್ಲ ಪ್ರತಿ ಸರಿ ಮಣ್ಣು ಕ್ಲೀನ್ ಮಾಡಿದಾಗ ಒಂದು ಬಕೆಟಿಗೆ ತುಂಬಿಟ್ಟಿರ್ತೀವಿ ಅಂತ, ಆ ಥರ ಮಣ್ಣು ಇದು. ಬ್ಯಾಗಲ್ಲಿ ತುಂಬಿಟ್ಟಿತ್ತು ತಂದು ಇಡ್ತಾ ಇದ್ದಾರೆ ನಮ್ಮ ಹಳೆಯ ಬಕೆಟಿಗೆ ಹಾಕಿ. ಒಂದು ಬ್ಯಾಗು, ಒಂದು ದೊಡ್ಡ 2 ಬಕೆಟು ಆಗಿತ್ತು ಮಣ್ಣು, ಎಕ್ಸ್ಟ್ರಾ ಮಣ್ಣು. ಇವಾಗ ಅದನ್ನೇ ನಾವು ಇದಾಗ್ತಾಯಿದ್ದೀವಿ. ಇದು ಕಲಸಿಟ್ಟಿರೋ ಮಣ್ಣು ಕೆಳಗಡೆ ಇದೆ, ಅದನ್ನು ಬೇರೆದಕ್ಕೆ ಹಾಕ್ತೀವಿ. ಈ ಥರ ಹಾಕಿ ಮಾಡೋದ್ರಿಂದ ಮಣ್ಣನ್ನು ಬದಲಾಯಿಸ್ದಂಗೆ ಆಯಿತು. ನಾವು ರೀಪಾಟ್ ಮಾಡೋವಾಗ ವೇಸ್ಟ್ ಹಾಕೋದ್ರಿಂದ ಗೊಬ್ಬರನೂ ಗಿಡಗಳಿಗೆ ಸಿಕ್ಕಂಗೆ ಆಗುತ್ತೆ. ಆಮೇಲೆ ಬೂದಿಲಿ ಇವು ಇರುತ್ತೆ ನೋಡಿ, ಇಜ್ಜಲು, ಅವನ್ನ ಕೂಡ ನೀವು ಬೇರೆ ತೆಗೆದುಬಿಡಿ, ಅದರೊಳಗೆ ಹಾಕಿ. ಯಾಕೆಂದರೆ ಇಜ್ಜಲು ನೀರಿನಂಶ ಹಿಡ್ದಿಟ್ಕೊಳ್ಳುತ್ತೆ. ಆಮೇಲೆ ಇದು ಮಣ್ಣಿನ ಸಾಯಲ್ ರಿಚ್ ಆಗುತ್ತೆ, ಅದು ಅದರಿಂದ ಇದು ಮಾಡ್ಬೋದು. ಆಮೇಲೆ ಗುಲಾಬಿ ಗಿಡದ್ದೆಲ್ಲ ರೆಡಿ ಮಾಡಿ, ಸೇವಂತಿಗೆ, ತುಳಸಿ ಗಿಡ ಎಲ್ಲ ರೆಡಿ ಮಾಡಿ ಅಲ್ಲಿ ಕ್ಲೀನ್ ಮಾಡಿ ಅಲ್ಲಿ ಇಟ್ಟಿದ್ದೀವಿ. ಅಲ್ಲಿದ್ದಿದ್ದು ದಾಸವಾಳ ತಂದು ಇಲ್ಲಿ ಇಟ್ಟಿದ್ದೀವಿ. ಆ ಸಸಿ ತೆಗೆದು ಇಟ್ಟಿದ್ದೀನಿ, ಬಾಡಿದೆ, ಯಾಕಂದರೆ ದೊಡ್ಡ ಸಸಿ ಅಲ್ವಾ, ತೆಗೆದು ಬಾಡಿದೆ. ಆಮೇಲೆ ಇದು ಪಾರಿಜಾತ ಗಿಡ ಇಲ್ಲ ತಂದಿದ್ದೀವಿ. ಇಲ್ಲಿ ತುಳಸಿ ಇದು ದಾಸವಾಳ ಇದ್ವಲ್ಲ, ಅವನ್ನೆಲ್ಲ ತೆಗೆದು ಅಲ್ಲಿಟ್ಟು, ಇದೆಲ್ಲ ಭಾನುವಾರ ಮಾಡಿದ ಕೆಲಸ. ಇಲ್ಲಿ ನಾವು ಪಾರಿಜಾತ ಇಟ್ಟಿದ್ದೀನಿ. ಸ್ವಲ್ಪ ಪಾಟ್ಗಳು ಅವಾಗವಾಗ ಚೇಂಜ್ ಮಾಡ್ತಾಯಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇವತ್ತು ಕಣಗಿಲ ಗಿಡ ನಾನು ಒಂದ್ಸರಿ ಕ್ಲೀನ್ ಮಾಡಿದ್ರು, ಪ್ರೂನ್ ಮಾಡೋದು ತೋರಿಸಿರ್ಲಿಲ್ಲ. ಇಷ್ಟೊತ್ತಿಗೆ ಪ್ರೂನ್ ಮಾಡಿದರೆ ಹೂವು ಸ್ಟಾರ್ಟ್ ಆಗಿರೋವು. ನಾನು ತುಂಬ ಲೇಟ್ ಆಯಿತು ಪ್ರೂನ್ ಮಾಡೋದು. ನಾವು ಕಾರಣ ನಿಮಗೆಲ್ಲ ಗೊತ್ತು ನೋಡಿ. ಕಣಗಿಲ ಗಿಡ ಪ್ರತಿಯೊಂದು ಗಿಡ ಎಷ್ಟು ಗಿಡ ಇದ್ದಾವೋ ಅಷ್ಟು ಪ್ರೂನ್ ಮಾಡ್ತಾಯಿದ್ದೀನಿ. ಅವರು ಸ್ವಲ್ಪ ಮೇಲಕ್ಕೆ ಮಾಡಿದರು, ಬೇಡ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಆರ್ಡಾಗೆ ಕೆಳಗಡೆ, ಯಾಕೆಂದರೆ ಬೇಗ ಬೆಳೆದು ಬಿಡುತ್ತೆ 1 ವರ್ಷಕ್ಕೆ ಇವು. ಅದರಿಂದ ಪ್ರೂನ್ ಮಾಡಬೇಕಾದ್ರೂ ಅಷ್ಟೇ, ನಾವು ಒಂದು ಕಟಿಂಗ್ ಎಲ್ಲಿವರೆಗೂ ಬೇಕು ಅಂತ ಅಂದ್ಕೊಂಡು ಪ್ರೂನ್ ಮಾಡಿರ್ತೀವೋ ಎಲ್ಲ ಕಟಿಂಗು ಅದೇ ಸೈಜಲ್ಲೇ ನಾವು ಕಟ್ ಮಾಡಬೇಕು. ಆವಾಗ ಗಿಡ ಬುಷಿಯಾಗಿ ಬೆಳೆದಾಗ ಒಂದೇ ಸೈಜಲ್ಲಿ ಚೆನ್ನಾಗಿ ಕಾಣುತ್ತೆ. ಒಂದು ಉದ್ದ ಒಂದು ಸಣ್ಣ ಮಾಡಿದ್ರೆ ಉದ್ದವಾಗಿರೋದು ಬೇಗ ಉದ್ದ ಕಾಣುತ್ತೆ, ಸಣ್ಣವಾಗಿರೋದು ಗಿಡ್ಗಿರಿ ಇರುತ್ತೆ, ಕುಳ್ಳುವಾಗಿ ಕಾಡ್ತಾ ಇರುತ್ತೆ. ಗಿಡ ಅಷ್ಟು ನೋಡೋಕ್ಕೆ ಚೆನ್ನಾಗಿರಲ್ಲ, ಒಂದೇ ಲೆವೆಲ್ ಇರಲ್ಲ ಬುಷಿಯಾಗಿ ಬೆಳೆದಾಗ. ಆ ಥರ ನೀವು ಪ್ರೂನ್ ಮಾಡ್ಬೇಕಾದ್ರೆ ನಾವು ಕಟಿಂಗ್ ಫಸ್ಟ್ ಮಾಡ್ತೀವಲ್ಲ, ನೀವು ಫಸ್ಟೇ ಎಷ್ಟು ಎತ್ತರಕ್ಕೆ ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅಷ್ಟು ಎತ್ತರಕ್ಕೆ ಒಂದು ಕಟಿಂಗ್ ಮಾಡ್ಕೊಳ್ಳಿ. ಅದೇ ಕಟಿಂಗು ಅಳತೆ ತೊಗೊಂಬಿಟ್ಟು ನೀವೆಲ್ಲ ಸುತ್ತಲೂ ಕಟ್ ಮಾಡ್ಕೊಂಬಿಟ್ರೆ ಆವಾಗ ತುಂಬ ಚೆನ್ನಾಗಿ ಬೆಳೀತವೆ. ಈ ಥರ ಮಾಡ್ಕೊಬೋದು. ಆಮೇಲೆ ಇವು ಕೂಡ ಅಷ್ಟೇ, ಕಟಿಂಗ್ ನೀರಲ್ಲಿ ಇಟ್ಬಿಟ್ಟು ಒಂದು ವಾರ 10 ದಿನ ಇಟ್ಟರೂ ಪರವಾಗಿಲ್ಲ, ನೀರು ಬದಲಾಯಿಸ್ಬೇಕು. ಇಟ್ಬಿಟ್ಟು ನೀವು ಕಟಿಂಗ್ ಇಟ್ಕೊಬೋದು. ಬೇಕು ಅಂದರೆ ಹೊಸ ಗಿಡ ಬೇಕು ಅಂದಾಗ ಕಟಿಂಗ್ ಇಟ್ಕೊಬೋದು. ಇವೆಲ್ಲ ಸುಲಭವಾಗಿ ಕಟಿಂಗಿಂದ ಬರೋ ಗಿಡಗಳು ನೋಡಿ. ಇದು ನಾನು ಹೇಳ್ತಾ ಇದ್ದೀನಿ ಎಲ್ಲಿಂದ ಎಲ್ಲಿವರೆಗೂ ಕಟ್ ಮಾಡಬೇಕು ಅಂತ. ಮಾಡ್ತಾಯಿದ್ದಾರೆ ಅವರು, ನಾನು ಎಲ್ಲೆಲ್ಲಿ ತೋರಿಸ್ತಾ ಇದ್ದೀನೋ ಅಲ್ಲಿ ಮಾಡ್ತಾಯಿದ್ವಿ. ಲಾಸ್ಟಲ್ಲಿ ಎಲ್ಲ ಕಟಿಂಗು ಮಾಡಾದ್ಮೇಲೂ ಒಂದು ಸರಿ ಸೈಡಲ್ಲಿ ನಿಂತ್ಕೊಂಡು ನೋಡಬೇಕು, ಯಾವ್ದಾದ್ರು ಉದ್ದ ಇದೆಯಾ ಅಂತ ನೋಡಿಬಿಟ್ಟು ಅದನ್ನು ಉದ್ದ ಇರೋದು ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ನೋಡೋಕ್ಕೂ ಚೆನ್ನಾಗಿ ಬೆಳೆಯುತ್ತೆ. ಇದು ನೋಡಿ ಸಿಂಗಲ್ ಪೆಟಲ್, ತುಂಬ ಹಳೆಯ ಗಿಡ ಇದು, ತುಂಬ ವರ್ಷದ ಗಿಡ, ಸುಮಾರು 15-20 ವರ್ಷದ ಗಿಡ ಅನಿಸುತ್ತೆ ಇದು. ಒಂದು 3-4 ಸರಿ ರಿಪಾರ್ಟ್ ಮಾಡಿರ್ಬೋದು ಅಷ್ಟೇ. ಇವಾಗ ಅದಕ್ಕೆ ಬ್ರಾಂಚಸ್ ಜಾಸ್ತಿ ಇಲ್ಲ. ಅದನ್ನು ನಾನು ಪ್ರೂನ್ ಮಾಡ್ತೀನಿ, ಪ್ರೂನ್ ಮಾಡಿ ತೆಗೆದು ನೋಡಿಸ್ತೀನಿ. ಆಮೇಲೆ ಒಂದು ಅಂಜೂರ ಹಣ್ಣು ಇತ್ತು ಅವತ್ತು, ಇದು ಎಲ್ದಾಗ ಇರೋಲ್ಲ ಅಂಜೂರ ಹಣ್ಣು, ಅದರಿಂದ ಕಲರ್ ಆ ಥರ ಇದೆ ನೋಡಿ. ಎಲ್ಲ ಪ್ರೂನ್ ಮಾಡಿದ್ದೀವಿ, ಒಂದೇ ಹೈಟಿಗೆ ಮಾಡ್ಕೊಂಡಿದ್ದೀವಿ ಎಲ್ಲ. ಇವೆಲ್ಲವೇ. ಆಮೇಲೆ ಅದ್ರ ಕೆಳಗಡೆ ವೇಸ್ಟ್ ಎಷ್ಟು ಬೆಳೆದಿದೆ ಗಮನಿಸಿ, ಇಷ್ಟು ಸಿಕ್ಕಿದೆ, ಒಂದು ಬಕೆಟ್ ತುಂಬ ಸಿಕ್ಕಿದೆ ವೇಸ್ಟ್, ಬರೀ ಕಣಗಿಲ ಗಿಡದ್ದೇ. ಇದನ್ನು ನೀವು ಸಣ್ಣದಾಗಿ ಕಟ್ ಮಾಡಿ, ನಾನಿವಾಗ ಯಾವ ಕಟ್ಟಿಂಗು ಇಡಲ್ಲ, ಅದು ಸಣ್ಣದಾಗಿ ಕಟ್ಟಿಂಗ್ ಮಾಡಿ ಇವಾಗ ಈ ಟಬ್ಬಿದಾವಲ್ಲ ಇವಕ್ಕೆ ಕೆಳಗಡೆ ಹಾಕಿ ನಾನು ಈ ಪಡ್ಡುಗಳು ಕೂಡ ಟಬ್ಗಳು ಕೂಡ ಕ್ಲೀನ್ ಮಾಡ್ಕೊಂಡು ಮಣ್ಣು ತೆಗೆದು ಸುಮಾರು 5-6 ಇಂಚು ಮಣ್ಣು ತೆಗೆದು ಅದರಲ್ಲಿ ವೇಸ್ಟ್ ಹಾಕಿ ಮೇಲೆ ಮಣ್ಣು ಹಾಕಿದ್ವಿ. ಈ ಥರ
ಟಬ್ಬು ಫುಲ್ ಮಾಡಿದ್ವಿ. ಕೆಳಗಡೆ ಹೋಗಿತ್ತಲ್ವ ಆ ಟಬ್ಬು ಫುಲ್ ಮಾಡಿದ್ವಿ. ಆಮೇಲೆ ತೊಂಡೆಕಾಯಿ ಗಿಡನೂ ಪ್ರೂನ್ ಮಾಡ್ಕೊಂಡಿದ್ದೀನಿ. ಇವೆಲ್ಲ ಆಗೋಯ್ತು. ಸುಮಾರು ಅರ್ಧ ಗಾರ್ಡನ್ ಕ್ಲೀನ್ ಆದಂಗೆ ಆಯಿತು. ಭಾನುವಾರ ತುಂಬ ಒತ್ತೆ ಆಗಿತ್ತು ಸಾಯಂಕಾಲ, ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಾಡಿಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ಪ್ರೂನಿಂಗು ತುಳಸಿ ಗಿಡ ಮಾಡಿ ಸಾಯಂಕಾಲ ಬಂದು ಇದು ಟಬ್ಬೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಹಿಂಗೆ ಮಾಡ್ಕೊಂಡು ನಾವು ಅರ್ಧ ಗಾರ್ಡನ್ ಕ್ಲೀನ್ ಮಾಡಿದ್ದೀವಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ಇಷ್ಟ ಇದ್ದರೆ ನೀವು ಕಮೆಂಟಲ್ಲಿ ಹೇಳಿ. ಆಮೇಲೆ ನೋಡಿ, ಇದು 3 ದಿನದ ಮೇಲೆ ಬೇರೆಲ್ಲ ತೊಳೆದಿದ್ದೀನಿ. ನಾನು ತೊಳೆದು ಒಣಗಿಸಿಟ್ಟಿದ್ದೀನಿ ನೀರಿನ ಅಂಶ ಹೋಗೋವರೆಗೂ. ಇದನ್ನು ಏನು ಮಾಡಬೇಕು ಅಂದರೆ, ಒಂದು ಈ ಥರ ಪೇಪರ್ ಕವರಲ್ಲೋ ಅಥವಾ ಬಟ್ಟೆಯಲ್ಲೋ ಕಟ್ಬಿಟ್ಟು ಒಂದೊಂದು ದಿಂಬ ಅಡಿಲೇ, ನಾವು ಮೇಲ್ಗಡೆ ತಲೆ ಇಡ್ತೀವಲ್ಲ ಅಲ್ಲಲ್ಲ, ಅದರ ಅಡಿಲೇ ಇಟ್ಕೊಂಡು ಮಲಗೋದ್ರಿಂದ ಕೆಟ್ಟ ಕನಸು ಬೀಳಲ್ಲ, ಒಳ್ಳೆಯದು ಅಂತ ಹೇಳ್ತಾರೆ. ಅದರಿಂದ ನಾನು ಇಟ್ಟು ತುಂಬ ವರ್ಷದಿಂದ ನನಗೆ ಯಾರೋ ಒಂದು ಸಾರಿ ಇದರಲ್ಲಿ ಟಿ ವಿಲಿ ನೋಡಿದ್ದೆ ಆ ಥರದ್ದು. ಅದನ್ನು ನೋಡಿ ನಾನು ಆವಾಗಿಂದ ಹಂಗೆ ಮಾಡ್ತೀನಿ. ಅದನ್ನು ನಿಮಗೂ ತಿಳಿಸ್ದಂಗೆ ಆಯಿತು ಅನಿಸುತ್ತೆ. ಇದಿಷ್ಟು ದೊಡ್ಡ ಬೇರು ಇಡೋಕ್ಕೆ ಇಷ್ಟ ಇಲ್ಲ ಅಂದರೆ ಚಿಕ್ಕ ಗಿಡಗಳದ್ದು ಬೇರಿದ್ರೂ ನೀವು ಬಿಸಾಕಬೇಡಿ. ತುಳಸಿ ಗಿಡ ತೆಗೆದ ಮೇಲೂ ಅದ್ರ ಬೇರೆ ಎಷ್ಟು ಉಪಯೋಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸೋಕ್ಕೆ ಇದು ವಿಡಿಯೋ. ನಮಸ್ತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿ ಕಮೆಂಟ್ ಮಾಡಿ.